ಜಸ್ಟ್ ಕ್ರಿಕೆಟ್ಗಾಗಿ ಮೈಸೂರಿನಲ್ಲಿ ಮಾರಾಮಾರಿ ನಡೆದಿದೆ. ಪಾರ್ಕ್ನಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ ರೌಡಿ ಶೀಟರ್. ರಾಜೀವ್ ನಗರದ ಮಸೀದಿ ಸಮೀಪದ ಪಾರ್ಕ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಉದಯಗಿರಿ ರೌಡಿ ಶೀಟರ್ ಶಕೀಬುಲ್ ರೆಹಮಾನ್ ಅಲಿಯಾಸ್ ಟಿಪ್ಪು, ಇಮ್ರಾನ್, ಆಸಿಫ್, ಅಜಾಮ್, ಅಜೀಜ್ ನಡುವೆ ಗಲಾಟೆಯಾಗಿದೆ. ರೌಡಿ ಶೀಟರ್ಗಳ ಗಲಾಟೆಯಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ಗಲಾಟೆಯ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಒಂದು ಕ್ರಿಕೆಟ್ ಆಡುವಂತಹ ವಿಚಾರಕ್ಕೆ ಈ ಮಟ್ಟಿಗೆ ಹೊಡಿ ಬಡಿ ಆಗುತ್ತೆ ಅಂತಂದ್ರೆ ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಕಾಣಿಸ್ತಾ ಇದೆ. ಬರೀ ಕ್ರಿಕೆಟ್ ಆಡುವಂತಹ ವಿಚಾರ ಅಲ್ವೇ ಅಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ರೌಡಿ ಶೀಟರ್ಗಳು ಈ ರೀತಿಯಾಗಿ ಪಾರ್ಕ್ನಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅಂತಂದ್ರೆ ಬೇರೆ ಏನಾದ್ರೂ ವಿಚಾರ ಇರುತ್ತೆ ಅಂತ ಕಾಣಿಸುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯಾವಳಿಗಳು ಗಮನಿಸಬಹುದು ನೀವು. ದೃಶ್ಯ ಸರಿಯಾಗಿದೆ. ಇದರಲ್ಲಿ ಯಾರೋ ಒಬ್ರು ಮಹಿಳೆ ಚಪ್ಪಲಿ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡಬಹುದು. ಚಪ್ಪಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಮಹಿಳೆ. ನನ್ನ ಮಗನ್ಗೆ ಏನಾಯ್ತು ಅಥವಾ ನಮ್ಮವ್ರಿಗೆ ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೇವಲ ಕ್ರಿಕೆಟ್ ಆಡುವಂತಹ ವಿಚಾರಕ್ಕೆ ಇಷ್ಟರ ಮಟ್ಟಿಗೆ ರೌಡಿ ಶೀಟರ್ಗಳು ಮಾರಾಮಾರಿ ಮಾಡ್ಕೊಳ್ತಾರೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದ್ರೂ ಕಾರಣ ಇದೆಯಾ? ರಮ್ಯಾ, ಎರಡು ಗುಂಪುಗಳ ನಡುವೆ ಆದಂತಹ ಘರ್ಷಣೆ ಇದು. ಮನೆ ಮುಂದಗಡೆ ಚಿಕ್ಕ ಮಕ್ಕಳು ಗಲಾಟೆಯನ್ನ ಮಾಡ್ತಾ ಇದ್ರು ಕ್ರಿಕೆಟ್ ಆಡುವಂತ ವಿಚಾರದಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ಗಳು ಈ ಒಂದು ಗಲಾಟೆಯಲ್ಲಿ ಎಂಟ್ರಿ ಆಗಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯ ಶಕೀಬುಲ್ ರೆಹಮಾನ್ ಅಲಿಯಾಸ್ ಟಿಪ್ಪು ರೌಡಿ ಶೀಟರ್ ಮತ್ತೆ ಮತ್ತೊಬ್ರು ಇಮ್ರಾನ್, ಆಸಿಫ್, ಅಜಾಮ್ ಮತ್ತೆ ಅಜೀಜ್ ನಡುವೆ ಈ ಗಲಾಟೆ ನಡೆದಿದೆ. ಚಿಕ್ಕ ಮಕ್ಕಳು ಮನೆ ಮುಂದಗಡೆ ಆಡ್ತಾ ಇದ್ದಂತ ಕ್ರಿಕೆಟ್ ವಿಚಾರದಲ್ಲಿ ಅವರು ಜಗಳಕ್ಕೆ ಅಂದ್ಕೊಂಡಿದ್ದಾರೆ. ಆ ಒಂದು ವಿಚಾರದಲ್ಲಿ ಪೋಷಕರು ಎಂಟ್ರಿ ಕೊಟ್ಟು ಈ ಒಂದು ಗ್ಯಾಂಗ್ ವಾರ್ ನಡೆದಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಈ ಎರಡೂ ಕಡೆಯಿಂದ ಎಫ್ಐಆರ್ ದಾಖಲಾಗಿದೆ. ಒಟ್ಟು 6 ಮಂದಿಯನ್ನ ಈಗಾಗಲೇ ಉದಯಗಿರಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರಿಗೆ ಗಾಯಗಳಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಮನೆಗೆ ತೆರಳಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರಿನ ಉದಯಗಿರಿಯ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತ ಗಲಾಟೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕೋಮು ಘರ್ಷಣೆ ಆಗಿಲ್ಲ ಅನ್ನೋ ಒಂದು ಸ್ಪಷ್ಟೀಕರಣವನ್ನು ಕೂಡ ಇದೀಗ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.